ನಾವು 8ನೇ ತರಗತಿಯ ಮೊದಲನೇ ಪಾಠ ಯಾವುದಿರೋದು? ದೈಹಿಕ ಶಿಕ್ಷಣದ ಮಹತ್ವ. ದೈಹಿಕ ಶಿಕ್ಷಣದ ಮಹತ್ವ ಏನು? ದೈಹಿಕ ಶಿಕ್ಷಣದ ಮಹತ್ವ ಯಾಕೆ ನಾವು ದೈಹಿಕ ಶಿಕ್ಷಣಕ್ಕೆ ಮಹತ್ವ ಕೊಡಬೇಕು? ಯಾರಾದ್ರೂ ಹೇಳ್ತೀರಾ? ಯಾಕೆ ನಾವು ಮಹತ್ವ ಕೊಡಬೇಕು ದೈಹಿಕ ಶಿಕ್ಷಣಕ್ಕೆ? ಮಕ್ಕಳೇ, ನಾವು ಯಾಕೆ ಮಹತ್ವ ಕೊಡಬೇಕು ಅಂದ್ರೆ ನಮ್ಮ ಶರೀರ ಸದೃಢ, ಮನಸ್ಸು ಮತ್ತು ಸದೃಢ ದೇಹ ಇವೆರಡೂ ಕೂಡ ನಮಗೆ ಸಿಗಬೇಕು ಅಂತಂದ್ರೆ ನಾವು ದೈಹಿಕ ಶಿಕ್ಷಣಕ್ಕೆ ಹೆಚ್ಚಿನದಾಗಿ ಮಹತ್ವವನ್ನ ನೀಡಲೇಬೇಕು. ಇನ್ನ ಶಾಲಾ ಹಂತದಲ್ಲಿ ಪಠ್ಯಕ್ರಮದ ಶೈಕ್ಷಣಿಕ ಅಂಶಗಳು ಮಾನಸಿಕ ಅಭಿವೃದ್ಧಿಯಲ್ಲಿ ಸಾಧಿಸುವಲ್ಲಿ ಯಶಸ್ವಿಯಾದರೆ ಕ್ರಮಬದ್ಧ ದೈಹಿಕ ಶಿಕ್ಷಣವು ದೈಹಿಕ ಬೆಳವಣಿಗೆ ಹಾಗೂ ದೇಹದಾಢ್ಯತೆ ಸಾಧಿಸುವುದನ್ನು ಖಚಿತಪಡಿಸುತ್ತದೆ. ಅಂದ್ರೆ ಈ ಶಾಲಾ ಹಂತದಲ್ಲಿ ನಿಮಗೆ ಪಠ್ಯಕ್ರಮಗಳು ಏನು ಹಲವಾರು ಪಠ್ಯಪುಸ್ತಕಗಳಿದ್ದಾವೆ. ಕನ್ನಡ, ಇಂಗ್ಲಿಷ್, ಗಣಿತ, ವಿಜ್ಞಾನ, ಸಮಾಜ, ಹಿಂದಿ. ಈ ಪಠ್ಯ ಪುಸ್ತಕಗಳಿಂದ ನಮಗೆ ಮಾನಸಿಕ ಅಭಿವೃದ್ಧಿ ಅಂದ್ರೆ ಮನಸ್ಸು, ನಮ್ಮ ಮನಸ್ಸಿಗೆ ಕೂಡ ಶಿಕ್ಷಣ ಬೇಕಲ್ವಾ? ಮನಸ್ಸಿಗೆ ಮುಖ್ಯವಾಗಿ ಶಿಕ್ಷಣದ ಅಗತ್ಯ ಇದೆ. ಅದು ಈ ಮಾನಸಿಕ ಅಭಿವೃದ್ಧಿಗೆ ಸಹಕಾರಿ ಮಾಡ್ತವೆ ಯಾವುವು? ಈ ಶೈಕ್ಷಣಿಕ ಪಠ್ಯಪುಸ್ತಕಗಳು. ಇನ್ನು ಅದೇ ರೀತಿ ಈ ನಮ್ಮ ದೇಹಕ್ಕೆ ಸದೃಢ ದೇಹ ಬೇಕು, ನಾವು ಆರೋಗ್ಯವಂತ ಶರೀರ ಬೇಕು ಅಂತಂದ್ರೆ ಅದಕ್ಕೆ ದೈಹಿಕ ಶಿಕ್ಷಣ ಅತ್ಯವಶ್ಯಕ. ಇನ್ನ ಮಕ್ಕಳೇ, ಈ ದೈಹಿಕ ಶಿಕ್ಷಣವು ಪ್ರಾಥಮಿಕ ಶಾಲಾ ಮಟ್ಟದಿಂದ ಶಿಕ್ಷಣದ ಎಲ್ಲ ಹಂತಗಳಲ್ಲೂ ಸಮಗ್ರ ಶಿಕ್ಷಣದ ಅವಿಭಾಜ್ಯ ಅಂಗವಾಗಿದೆ. ಅಂದ್ರೆ ಈ ದೈಹಿಕ ಶಿಕ್ಷಣ ಪ್ರಾಥಮಿಕ ಹಂತದಿಂದ ಅಂದ್ರೆ ಬೇಸಿಕ್, ನೀವು ಸಣ್ಣ ಮಗುವಿನಿಂದ ನಿಮಗೆ ವೃದ್ಧಾಪ್ಯವರೆಗೂ ಕೂಡ ಇದು ಬಹಳ ಮುಖ್ಯವಾಗಿ ಅತ್ಯವಶ್ಯಕವಾಗಿ ಎಲ್ಲರಿಗೂ ಕೂಡ ಬೇಕೇ ಬೇಕು. ಏನ್ ಬೇಕು? ಹೇಳು. ದೈಹಿಕ ಶಿಕ್ಷಣದ ಮಹತ್ವ, ಅರಿವು, ತಿಳುವಳಿಕೆ ಬೇಕೇ ಬೇಕು ಎಲ್ಲರಿಗೂ. ಇನ್ನ ಭವಿಷ್ಯದಲ್ಲಿ ಆರೋಗ್ಯವಂತ ಹಾಗೂ ತಿಳುವಳಿಕೆಯಿಂದ ಕೂಡಿದ ನಾಗರಿಕರು ಹೊರಹೊಮ್ಮುತ್ತಾರೆ. ಅಂದ್ರೆ ನಾವು ಈಗಲೇ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದಂಗೆ ನಿಮಗೆ ನಾವು ಈ ಪ್ರಾಥಮಿಕ ಹಂತದಿಂದಲೇ ನಾವು ದೈಹಿಕ ಶಿಕ್ಷಣವನ್ನ ದಿನನಿತ್ಯ ಪಡ್ಕೊಂಡ್ರೆ ನಿರಂತರವಾಗಿ ಪ್ರತಿದಿನವೂ ನಾವು ಈ ಸಂಬಂಧಪಟ್ಟಂತೆ ದೈಹಿಕ ಆರೋಗ್ಯದ ಕಡೆಗೆ ನಾವು ಗಮನ ಕೊಟ್ಟರೆ, ದೈಹಿಕ ವ್ಯಾಯಾಮಗಳ ಕಡೆ ಗಮನ ಕೊಟ್ಟರೆ ನಾವು ಆರೋಗ್ಯವಂತ ಸಮಾಜ ನಿರ್ಮಿಸಲು ಸಾಧ್ಯವಾಗುತ್ತೆ. ಸದೃಢ ದೇಹ ಮತ್ತು ಸದೃಢ ಮನಸ್ಸು ಎರಡೂ ಕೂಡ ಇದರಿಂದ ದೊರೆಯುತ್ತೆ. ಇನ್ನ ಜೀವನದುದ್ದಕ್ಕೂ ಆರೋಗ್ಯಕರ ದೈಹಿಕ ಚಟುವಟಿಕೆಗಳನ್ನ ಅನುಭವಿಸಲು ಅಗತ್ಯ ಜ್ಞಾನ, ಕೌಶಲ್ಯ ಹಾಗೂ ದಿಟ್ಟತನವುಳ್ಳ ದೈಹಿಕವಾಗಿ ಸುಶಿಕ್ಷಿತ ವ್ಯಕ್ತಿಗಳನ್ನು ರೂಪಿಸುವುದು ದೈಹಿಕ ಶಿಕ್ಷಣದ ಗುರಿಯಾಗಿದೆ. ಅಂದ್ರೆ ಇದರ ಗುರಿ ಉದ್ದೇಶ ಏನಪ್ಪಾ ಅಂತಂದ್ರೆ ಜೀವನದುದ್ದಕ್ಕೂ ಆರೋಗ್ಯಕರ ದೈಹಿಕ ಚಟುವಟಿಕೆಗಳನ್ನ ಅನುಭವಿಸಲು, ಅಂದ್ರೆ ನೀವು ನಮ್ಮ ಜೀವನ ಏನಿದೆಯೋ ಅದರ ಉದ್ದಕ್ಕೂ ಆರೋಗ್ಯಕರ ಜೀವನವನ್ನ ನಾವು ಅನುಭವಿಸಬೇಕು, ಪಡಿಬೇಕು ಅಂತಂದ್ರೆ ಅಗತ್ಯ ಜ್ಞಾನ ಮತ್ತು ಕೌಶಲ್ಯ, ದಿಟ್ಟತನವುಳ್ಳ ದೈಹಿಕ ಸುಶಿಕ್ಷಿತ ವ್ಯಕ್ತಿಗಳನ್ನ ರೂಪಿಸುವುದು. ಅಂದ್ರೆ ನಾವೇನಪ್ಪ ಅಂದ್ರೆ ಈ ಪಡಿಬೇಕು ಅಂದ್ರೆ ಅಗತ್ಯ ಜ್ಞಾನ ಬೇಕು, ಹಲವಾರು ಕೌಶಲ್ಯಗಳನ್ನ ನಾವು ಅಳವಡಿಸ್ಕೋಬೇಕು, ರೂಢಿಸ್ಕೋಬೇಕು. ಅದನ್ನ ರೂಢಿಸ್ಕೊಂಡಾಗ ಸುಶಿಕ್ಷಿತ ವ್ಯಕ್ತಿಗಳು ಈ ಸಮಾಜದಲ್ಲಿ ರೂಪುಗೊಳ್ತಾರೆ. ಅದೇ ಮುಖ್ಯವಾಗಿ ದೈಹಿಕ ಶಿಕ್ಷಣದ ಗುರಿಯಾಗಿದೆ. ಆರೋಗ್ಯವಂತ ಸಮಾಜವನ್ನ ನಿರ್ಮಾಣ ಮಾಡುವುದೇ ದೈಹಿಕ ಶಿಕ್ಷಣದ ಗುರಿ. ಉತ್ತಮ ಆಹಾರಾಭ್ಯಾಸ ಹಾಗೂ ಸಮರ್ಪಕ ದೈಹಿಕ ಚಟುವಟಿಕೆಗಳನ್ನು ಒಳಗೊಂಡ ಆರೋಗ್ಯಕರ ಜೀವನ ಶೈಲಿಯಿಂದಾಗಿ ಸ್ಥೂಲಕಾಯ ಸಂಬಂಧಿತ ಕಾಯಿಲೆಗಳನ್ನ ದೂರವಿಡಬಹುದು. ಅಂದ್ರೆ ಈ ಉತ್ತಮ ಆಹಾರಾಭ್ಯಾಸ ಅಂದ್ರೆ ಹೇಳ್ರಿ, ಯಾರಾದ್ರೂ ಹೇಳ್ತೀರಾ? ಉತ್ತಮ ಆಹಾರ ಅಭ್ಯಾಸ ಅಂದ್ರೆ ಉತ್ತಮ ಆಹಾರ ಅಭ್ಯಾಸ ಅಂದ್ರೆ
ಊಟ ಮಾಡುವುದು, ಮಿತ ಆಹಾರ ಸೇವನೆ, ಆಮೇಲೆ ಪೌಷ್ಟಿಕಾಂಶಗಳಿಂದ ಕೂಡಿದ ಆಹಾರ ಸೇವನೆಯನ್ನ ನಾವು ಮಾಡಬೇಕು. ಹೆಚ್ಚು ಹೆಚ್ಚು ಹಣ್ಣು, ತರಕಾರಿ, ಕಾಯಿಪಲ್ಯಗಳು ಇಂಥವನ್ನ ನಾವು ಜಾಸ್ತಿ ತಿನ್ನಬೇಕು. ಕರಿದ ಪದಾರ್ಥಗಳು, ಜಂಕ್ ಫುಡ್ ಅಂತವನ್ನ ಅವಾಯ್ಡ್ ಮಾಡಬೇಕು, ತಿನ್ನಬಾರದು. ಅವೆಲ್ಲ ಆರೋಗ್ಯಕ್ಕೆ ಮಾರಕ. ಯಾಕೆಂದ್ರೆ ಈ ಸ್ಥೂಲಕಾಯ ಅಲ್ವಾ, ಅವೆಲ್ಲ ಬರೋದು ಯಾರು? ಹೆಚ್ಚಿನ ಎಣ್ಣೆ ಅಂಶ ಇರುವ ಪದಾರ್ಥಗಳನ್ನು ಸೇವಿಸಿದ್ರೆ ನಮಗೆ ಬಾಯಿಗೆ ರುಚಿ, ಉದರಕ್ಕೆ ಕಹಿ, ಅದರಕ್ಕೆ ಸಿಹಿ, ಉದರಕ್ಕೆ ಕಹಿ. ಅಂದ್ರೆ ಬಾಯಿಗೆ ರುಚಿ ಇರುತ್ತೆ, ಬಟ್ ನಮ್ಮ ಹೊಟ್ಟೆಗೆ ಅದು ವಿಷ ಅಲ್ವಾ. ನಮಗೆ ಬಾಯಿಗೆ ತಿಂದಾಗ ಬಹಳಷ್ಟು ರುಚಿ ಅಂತ ಅನಿಸುತ್ತೆ, ಆದ್ರೆ ದೇಹಕ್ಕೆ ಅದು ಕಹಿ, ವಿಷ ಇದ್ದಂಗೆ. ಅದನ್ನ ತಿನ್ನಬಾರದು. ಅದಕ್ಕೆ ನಾವು ಒಳ್ಳೆಯ ಉತ್ತಮ ಆಹಾರಾಭ್ಯಾಸ ಹಾಗೂ ದೈಹಿಕ ಚಟುವಟಿಕೆಗಳಿಂದ ಆರೋಗ್ಯಕರ ಜೀವನ ಶೈಲಿಯಿಂದಾಗಿ ಸ್ಥೂಲಕಾಯ ಮತ್ತು ಸಂಬಂಧಿತ ಕಾಯಿಲೆಗಳಿಂದ ದೂರ ಹೋಗಬಹುದು. ಅಂದ್ರೆ ಒಳ್ಳೆಯ ಆಹಾರಾಭ್ಯಾಸ ಇರಬೇಕು, ಮತ್ತೆ ನಾವು ದಿನನಿತ್ಯ ಮಾಡುವಂತಹ ಜೀವನ ಶೈಲಿ, ಯಾವ ರೀತಿ ನಾವು ಜೀವನ ಶೈಲಿಯನ್ನು ಅಳವಡಿಸಿಕೊಳ್ತೀವಿ ಆ ರೀತಿ ನಮ್ಮ ಆರೋಗ್ಯ ಇರುತ್ತೆ. ಈ ಸ್ಥೂಲಕಾಯ ಆಮೇಲೆ ಅನಾರೋಗ್ಯಕರ ಒಂದು ಜೀವನ ಇವೆಲ್ಲದರಿಂದ ನಾವು ದೂರ ಇರಬಹುದು, ಒಳ್ಳೆಯ ಜೀವನ ನಡೆಸಬಹುದು, ಒಳ್ಳೆಯ ಸದೃಢ ದೇಹವನ್ನ ನಾವು ಆರೋಗ್ಯಕರವಾಗಿಟ್ಕೊಂಡು ಜೀವನ ಮಾಡಬಹುದು. ಇನ್ನ ಶಾಲಾ ಮಟ್ಟದಲ್ಲಿ ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಸರ್ವತೋಮುಖ ಅಭಿವೃದ್ಧಿ ಸಾಧಿಸಲು ಅತ್ಯಂತ ಸಹಕಾರಿಯಾಗಿದೆ. ಅಂದ್ರೆ ಈ ಶಾಲಾ ಮಟ್ಟದಲ್ಲಿ ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ, ಅಂದ್ರೆ ನೀವು ದೈಹಿಕ ಶಿಕ್ಷಣ ಅಂತಂದ್ರೆ ಏನಪ್ಪಾ ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಸದೃಢಗೊಳ್ಳುವುದು ಮತ್ತು ಆ ದೈಹಿಕ ಶಿಕ್ಷಣ ಮಹತ್ವವನ್ನು ತಿಳಿದುಕೊಳ್ಳುವುದು ಈ ಒಂದು ಅತ್ಯಂತ ಮಹತ್ವವಾಗಿದೆ. ಅದೇ ರೀತಿಯಾಗಿ ವಿವಿಧ ಪ್ರಕಾರದ ಚಲನೆಗಳು ದೈಹಿಕ ಚಟುವಟಿಕೆಗಳಿಂದಾಗಿ ದೈಹಿಕ ಸದೃಢತೆ ದೊರಕುವುದಲ್ಲದೆ ಬುದ್ಧಿಯ ವಿಕಾಸಗೊಳ್ಳುವುದು ಹಾಗೂ ಕ್ರಮಬದ್ಧ ದೈಹಿಕ ಶಿಕ್ಷಣ ದೊರಕುವುದರಿಂದ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ನಿರಂತರ ಬೆಳೆಯುತ್ತಿರುವ ಶಾಲಾ ವಿದ್ಯಾರ್ಥಿಗಳು ಈ ಕೆಳಗಿನ ಸೂಚಿಸಿದ ಲಾಭಗಳನ್ನ ಪಡೆಯಬಹುದಾಗಿದೆ. ಅಂದ್ರೆ ನಾವು ನಿರಂತರವಾಗಿ ಅಭ್ಯಾಸ ಮಾಡಬೇಕು. ಯಾವುದೇ ತಗೊಳ್ಳಿ, ನಾವು ಪರೀಕ್ಷೆಯಲ್ಲಿ ಹೆಚ್ಚಿನ ಒಂದು ಅಂಕಗಳನ್ನ ಗಳಿಸಬೇಕು ಅಂದ್ರೆ ಏನ್ ಮಾಡಬೇಕು? ಯಾರು ಹೇಳ್ತೀರಾ? ಪರೀಕ್ಷೆಯಲ್ಲಿ ಫಸ್ಟ್ ಬರಬೇಕು, ಹೆಚ್ಚಿನ ಅಂಕಗಳನ್ನು ಗಳಿಸಬೇಕು ಅಂದ್ರೆ ಏನ್ ಮಾಡಬೇಕು? ಓದಬೇಕು, ಚೆನ್ನಾಗಿ ಓದಬೇಕು. ಅದೇ ರೀತಿಯಾಗಿ ನೀವು ಒಳ್ಳೆಯ ಆರೋಗ್ಯ, ನಾವು ಕ್ರೀಡಾಕೂಟಗಳಲ್ಲಿ ನಾನೇ ನಂಬರ್ 1 ಬರಬೇಕು, ಗೆಲ್ಲಬೇಕು ಅಂದ್ರೆ ಏನ್ ಮಾಡಬೇಕು? ಚೆನ್ನಾಗಿ ಆಡ್ಬೇಕು, ಆಟ ಆಡಬೇಕು, ಅಭ್ಯಾಸ ಮಾಡಬೇಕು ಅಲ್ವಾ. ಅದೇ ರೀತಿಯಾಗಿ ನಿರಂತರವಾಗಿ ಈ ದೈಹಿಕ ಶಿಕ್ಷಣವನ್ನ ಅಧ್ಯಯನ, ಅಭ್ಯಾಸ ಮತ್ತು ದೈಹಿಕ ಶಿಕ್ಷಣದಲ್ಲಿ ತೊಡಗಿಕೊಳ್ಳುವಿಕೆ ಇರೋದ್ರಿಂದ ಅದನ್ನು ಮಾಡಿದ್ರೆ ನೀವು ಭಾವನಾತ್ಮಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಹಲವಾರು ರೀತಿಯ ಪ್ರಯೋಜನಗಳನ್ನ ಪಡೆಯಬಹುದು. ಆ ಪ್ರಯೋಜನಗಳು ಯಾವ್ಯಾವು ಅಂತೇಳಿ ನೋಡೋಣ ಮಕ್ಕಳೇ. ದೈಹಿಕ ದಾಢ್ಯತೆಯನ್ನ ಹೆಚ್ಚಿಸುತ್ತದೆ. ದೈಹಿಕ ದಾಢ್ಯತೆಯನ್ನು ಹೆಚ್ಚಿಸುತ್ತದೆ. ನೋಡ್ರಿ, ಮೊದಲನೇ ಲಾಭ ಏನು ಅಂದ್ರೆ ದೈಹಿಕ ದಾಢ್ಯತೆಯನ್ನ ಹೆಚ್ಚಿಸುತ್ತದೆ. ದೈಹಿಕ ದಾಢ್ಯತೆ ಅಂದ್ರೆ ಏನು? ದೈಹಿಕ ಅಂದ್ರೆ ಏನಪ್ಪ? ದೈಹಿಕ ಅಂದ್ರೆ ದೇಹ, ಗೊತ್ತಾ? ನಾವು ನಮ್ಮ ದೇಹಕ್ಕೆ ದೈಹಿಕ ಅಂತ ಹೇಳಿ ಕರಿತೀವಿ. ದೈಹಿಕವಾಗಿ ಮಾಡುವಂತಹ ಕೆಲಸ ದೈಹಿಕ ದಾಢ್ಯತೆಯನ್ನ ಹೆಚ್ಚಿಸುತ್ತದೆ. ಅಂದ್ರೆ ಕಷ್ಟ ಸಹಿಷ್ಣುತೆ, ಸ್ನಾಯುಗಳ ಬಲ, ಮೈಬಡಿತ, ದೇಹ ಸಂಯೋಜನೆ ಮೊದಲಾದ ಅಂಶಗಳ ಬೆಳವಣಿಗೆಗೆ ದೈಹಿಕ ಶಿಕ್ಷಣದಲ್ಲಿ ತೊಡಗುವುದರಿಂದ ಲಾಭವಾಗುವುದು. ಅಂದ್ರೆ ಈ ಕಷ್ಟ ಸಹಿಷ್ಣುತೆ, ಕಷ್ಟ ಸಹಿಷ್ಣುತೆ ಅಂದ್ರೆ ಏನು? ಕಷ್ಟ ಸಹಿಷ್ಣುತೆ ಅಂತಂದ್ರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಿ ಅಲ್ವಾ, ಸುಸ್ತು ಆಯಾಸ, ಯಾವ ಒಂದ್ಸರಿ ಮಾಡಿದ್ರೆ ಸುಸ್ತು ಆಯಾಸ ಕಾಣುತ್ತೆ. ನೀವು ಪ್ರತಿನಿತ್ಯ ದೈಹಿಕ ಶ್ರಮ ಪಡ್ತಾ ಇದ್ರೆ ಅವಾಗ ನೀವು ಎಷ್ಟು ಕೆಲಸ ಮಾಡಿದ್ರು ಕೂಡ ಆಯಾಸ ದಣಿವು ಆಗಲ್ಲ. ಇನ್ನ ಹೆಚ್ಚಿನ ರೀತಿಯಾಗಿ
ಆ ಕೆಲಸ ಮಾಡಕ್ಕೆ ತೊಡ್ಕೊಳ್ತೀರಿ. ಅದೇ ಕಷ್ಟ ಸಹಿಷ್ಣುತೆ. ಗೊತ್ತಾಯ್ತಾ? ಎಷ್ಟೇ ಕಷ್ಟ ಬಂದರೂ ಕೂಡ ಅದನ್ನು ಸಹಿಸುವ ಗುಣಗೊಳ್ಳುವುದಕ್ಕೆ ನಾವು ಏನಂತೀವಿ? ಕಷ್ಟ ಸಹಿಷ್ಣುತೆ ಅಂತೇಳಿ ಕರಿತೀವಿ. ಇನ್ನ ಬಲ, ಮೈಮಣಿತ, ದೇಹ ಸಂಯೋಜನೆ ಮೊದಲಾದ ಅಂಶಗಳ ಬೆಳವಣಿಗೆ ಅಂದ್ರೆ ಸ್ನಾಯುಗಳ ಬಲ. ಸ್ನಾಯುಗಳು ಅಂದ್ರೆ ಏನು? ನಮ್ಮ ಮಾಂಸಖಂಡಗಳು. ದೇಹದ ಸ್ನಾಯುಗೆ, ಮಾಂಸಖಂಡಗಳಿಗೆ ನಾವು ಸ್ನಾಯು ಅಂತ ಕರಿತೀವಿ. ಅದರ ಬಲ ಹೆಚ್ಚುತ್ತೆ ಅಂದ್ರೆ ನಿಮಗೆ ಶಕ್ತಿ ಹೆಚ್ಚಿನದಾಗಿ ಸಿಗುತ್ತೆ ದೈಹಿಕವಾಗಿ. ಇದು ಮೊದಲನೇ ಲಾಭ. ಎರಡನೇದು ದೀರ್ಘಕಾಲಿಕ ಆರೋಗ್ಯ ಲಾಭಗಳು. ಎರಡನೇದು ದೀರ್ಘಕಾಲಿಕ ಆರೋಗ್ಯ ಲಾಭಗಳು. ದೀರ್ಘಕಾಲಿಕ ಆರೋಗ್ಯ ಲಾಭಗಳು ಏನು? ದೀರ್ಘಕಾಲಿಕ ಆರೋಗ್ಯ ಲಾಭಗಳು ಕ್ಷಣಿಕ ಆರೋಗ್ಯಗಳು ಮತ್ತು ದೀರ್ಘಕಾಲಿಕ ಆರೋಗ್ಯಗಳು ಅಲ್ವಾ? ಯಾವ ದೀರ್ಘಕಾಲಿಕವಾಗಿ ನಮಗೆ ಸಿಗುವಂತಹ ಲಾಭ ಅಂತ ನೋಡೋಣ. ಶರೀರದಲ್ಲಿ ಸಮ ಪ್ರಮಾಣದ ಬೊಜ್ಜನ್ನು ಕಾಯ್ದುಕೊಳ್ಳುವುದರೊಂದಿಗೆ ಸ್ಥೂಲಕಾಯವನ್ನು ಒಂದರಂತೆ ನೋಡಿಕೊಳ್ಳುವುದು. ಅಂದ್ರೆ ಶರೀರದಲ್ಲಿ ಸಮ ಪ್ರಮಾಣದ ಬೊಜ್ಜು ಅಂದ್ರೆ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ. ಗೊತ್ತಾಯ್ತಾ? ನೀವು ದೈಹಿಕ ಶಿಕ್ಷಣದಲ್ಲಿ ಪ್ರತಿನಿತ್ಯ ತೊಡ್ಕೊಳ್ಳೋದ್ರಿಂದ ನಿಮ್ಮ ದೇಹ ಸಮತೋಲನವಾಗಿರುತ್ತೆ, ಆರೋಗ್ಯದ ಮಟ್ಟ ಸಮವಾಗಿರುತ್ತೆ. ಅತಿ ಹೆಚ್ಚು ದಪ್ಪ ಆಗೋದು, ಹೊಟ್ಟೆ ಬರೋದು, ಸುಸ್ತಾಗೋದು ಇವ್ಯಾವು ಕೂಡ ನಿಮಗಾಗಲ್ಲ. ಯಾಕೆಂದ್ರೆ ನೀವು ತಿನ್ನಂತ ಆಹಾರ ಸರಿಯಾದ ಪ್ರಮಾಣದಲ್ಲಿ ನೀವು ಕೆಲಸ ಮಾಡಿದ್ರೆ ಅದು ಜೀರ್ಣ ಆಗುತ್ತೆ ದೇಹ. ಅದಕ್ಕೆ ಬೇರೆ ರೀತಿಯ ಅನಾರೋಗ್ಯಕರ ಇದು ಸಿಗಲು ಒಳ್ಳೆ ಆರೋಗ್ಯನೇ ಲಭಿಸುತ್ತೆ. ಇನ್ನ ಅಧಿಕ ಕೊಲೆಸ್ಟ್ರಾಲ್ ಅನ್ನು ತಡೆಗಟ್ಟುವುದು ಹಾಗೂ ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿತ ಕಾಯಿಲೆಗಳನ್ನು ದೂರ ಇಡುವುದು ಪ್ರಮುಖ ದೈಹಿಕ ಶಿಕ್ಷಣ ಸಹಕಾರಿಯಾಗುತ್ತದೆ. ಅಂದ್ರೆ ಸಕ್ಕರೆ ಕಾಯಿಲೆ ಅಂದ್ರೆ ಶುಗರ್ ಅಂತ ಕರಿತೀವಿ. ಈಗೆಲ್ಲ ಒಂದು ಕಾಯಿಲೆ ಬಂದಿದೆ, ನೀವು ನೋಡಿದ್ರೆ ಶುಗರ್ ಬಂದಿರೋದನ್ನ ಅಲ್ವಾ? ಅವರು ಸಿಹಿ ಪದಾರ್ಥಗಳನ್ನ ತಿನ್ನಂಗೆ ಇಲ್ಲ. ಯಾಕೆಂದ್ರೆ ಅವರ ದೇಹದಲ್ಲಿ ಸಿಹಿ ಪ್ರಮಾಣ ರಕ್ತದಲ್ಲಿ ಹೆಚ್ಚಿನದಾಗಿರುತ್ತೆ. ಆದ್ರಿಂದ ನಾವು ತಿನ್ನಂತ ಪದಾರ್ಥನೂ ಸಿಹಿಯಾಗಿತ್ತು ಅಂತಂದ್ರೆ ಅವರಿಗೆ ಅನಾರೋಗ್ಯಕರವಾಗಿ ದೈಹಿಕವಾಗಿ ಸುಸ್ತಾಗೋದು, ಬಳಗೋದು. ಗೊತ್ತಾಯ್ತಾ? ಅದನ್ನ ಕಂಟ್ರೋಲ್ ಆಗಿಲ್ಲ ಅಂದ್ರೆ ಒಂದು ರೀತಿ ಮರಣವೂ ಹೊಂದಬಹುದು. ಆ ರೀತಿ ಆಗಬಾರ್ದು. ನೀವು ಜೀವನದುದ್ದಕ್ಕೂ ಸಿಹಿ ಪದಾರ್ಥಗಳನ್ನ ತಿನ್ಬೇಕು ಅಂತಂದ್ರೆ ನೀವು ದಿನನಿತ್ಯ ವ್ಯಾಯಾಮಗಳನ್ನ, ಕೆಲಸಗಳನ್ನ, ದೈಹಿಕ ಶ್ರಮವನ್ನ, ಕ್ರೀಡೆಗಳಲ್ಲಿ ಭಾಗವಹಿಸುವುದು ಇವನ್ನೆಲ್ಲ ಮಾಡ್ತಿದ್ರೆ ನೀವು ಜೀವನದುದ್ದಕ್ಕೂ ಕೂಡ ದೀರ್ಘಕಾಲಿಕವಾಗಿ ಸಿಹಿಯನ್ನ ತಿನ್ಬಹುದು. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಕೆಲವೇ ವರ್ಷಗಳಲ್ಲಿ ಇಂತಹ ಕಾಯಿಲೆಗಳು ಬಂದು ಅಂದ್ರೆ ನೀವು ರುಚಿಯಾದ ಊಟವನ್ನೇ ಮಾಡುವಾಗಿಲ್ಲ. ಸಿಹಿ ಪದಾರ್ಥಗಳು ಯಾವುದು ಕೂಡ ತಿನ್ನೋಂಗಿಲ್ಲ. ಜೀವನದುದ್ದಕ್ಕೂ ಮಾತ್ರಗಳನ್ನ ತಗೋಬೇಕು. ಅದು ಬೇಕಾ ಬೇಡ? ನಿಮಗೆ ಬೇಡ ತಾನೆ? ಆರೋಗ್ಯ ಚೆನ್ನಾಗಿರ್ಬೇಕು ತಾನೆ? ಎಲ್ಲರೂ ಅದಕ್ಕೆ ದೈಹಿಕ ಶಿಕ್ಷಣಕ್ಕೆ ಭಾಗವಹಿಸಬೇಕು. ಕ್ರೀಡಾಪಟುಗಳಲ್ಲಿ ಆಸಕ್ತಿಯಿಂದ ಆಡಬೇಕು. ಆಯ್ತಾ? ನಾನು ಗೆಲ್ಲೇಬೇಕು ಅಂತ ಮನೋಭಾವನೆಲ್ಲ, ನಾನು ಆಡಬೇಕು ಅಂತ ಆಡಬೇಕು. ನನಗೆ ಆರೋಗ್ಯ ಬೇಕು ಅಂತೇಳಿ ಆಡಬೇಕು ಅಲ್ವಾ? ಬಲವಂತವಾಗಿ ಆಡಬೇಕು ಅಂತಂದ್ರೆ ಅದು ನಿಮಗೆ ಏನಾಗುತ್ತೆ? ಮಾನಸಿಕವಾಗಿಯೂ ಕೂಡ ಉಳಿತಲ್ಲ, ದೈಹಿಕವಾಗಿಯೂ ಉಳಿತಲ್ಲ. ನೀವಾಗಿ ನೀವು ಕೂತು ಶ್ರದ್ಧೆಯಿಂದ, ಆಸಕ್ತಿಯಿಂದ ಆಟ ಆಡಬೇಕು. ಅವಾಗ ನಿಮ್ಗೆ ಆರೋಗ್ಯ ಸಿಗುತ್ತೆ, ದೈಹಿಕವಾಗಿ ಸದೃಢರಾಗ್ತೀರಿ. ಆಮೇಲೆ ನಿಮ್ಮಲ್ಲಿ ಗೆಲ್ಲಬೇಕು, ನಾನು ಭಾಗವಹಿಸಬೇಕು ಅನ್ನೋ ಛಲನೂ ಕೂಡ ಬೆಳೆಯುತ್ತೆ. ಇನ್ನ ಈ ದೀರ್ಘಕಾಲಿಕ ಆರೋಗ್ಯ ಲಾಭಗಳು ಇದರಿಂದಲೇ ಮತ್ತೆ ದಿನನಿತ್ಯ ದೈಹಿಕ ಶ್ರಮ ಪಡ್ರಿ, ಆರೋಗ್ಯವನ್ನ ಪಡೆಯಿರಿ. ಕೆಲಸ ಮಾಡಿ ದುಡ್ಡನ್ನ ತೆಗೆದುಕೊಳ್ಳಿ, ಸಂಬಳವನ್ನು ತೆಗೆದುಕೊಳ್ಳಿ ಅಂತಲ್ಲ. ಹಾಗೆ ರೀತಿ ಆರೋಗ್ಯ ಬೇಕು, ದೈಹಿಕ ಶ್ರಮ ಕೊಡು. ಈ ಕಡೆ ಆರೋಗ್ಯ ಎಲ್ಲ ಅದೇ. ಇನ್ನ ಮಾನಸಿಕ ಅಭಿವೃದ್ಧಿಗೆ ಸಹಕಾರಿಯಾಗುತ್ತದೆ. ಮಾನಸಿಕ ಅಭಿವೃದ್ಧಿಗೆ
ಮಾನಸಿಕ ಅಭಿವೃದ್ಧಿಗೆ ಸಹಕಾರಿ. ಅಂದ್ರೆ ಮಾನಸಿಕ ಅಭಿವೃದ್ಧಿ ಅಂದ್ರೆ ಮನಸ್ಸು ಕೂಡ ಪುನಶ್ಚೇತನಗೊಳಿಸಬೇಕು. ಗೊತ್ತಾಯ್ತಾ? ದೇಹ ಹೇಗೆ ನಮ್ಮ ಕಣ್ಣಿಗೆ ಬೆಳವಣಿಗೆ ಕಾಣುತ್ತಲ್ಲ, ಅದೇ ರೀತಿ ನಿಮ್ಮ ಒಳಗಿರುವ ಮನಸ್ಸು ಕೂಡ ಅದು ಬೆಳವಣಿಗೆ ಕಾಣ್ತಾ ಇರಬೇಕು. ಮನಸ್ಸಿಗೆ ಬೆಳವಣಿಗೆ, ಮನಸ್ಸು ಎಷ್ಟು ಬೆಳೆಯುತ್ತೋ ಅಷ್ಟು ನಿಮ್ಮ ಬುದ್ಧಿಮಟ್ಟ ಹೆಚ್ಚುತ್ತೆ, ಪ್ರೌಢಿಮೆ ಬೆಳೆಯುತ್ತೆ, ಎಲ್ಲಾ ವಿಷಯಗಳು ಕೂಡ ಗ್ರಹಿಸುವ ಶಕ್ತಿ ಹೆಚ್ಚಾಗುತ್ತೆ. ಅಂದ್ರೆ ದೈಹಿಕ ಶಿಕ್ಷಣದಲ್ಲಿ ಲಭ್ಯವಾಗುವ ಅನುಭವಗಳು ವಿದ್ಯಾರ್ಥಿಗಳ ಮಾನಸಿಕ ಅಭಿವೃದ್ಧಿಗೆ ಪೂರಕವಾಗಿವೆ. ಕ್ರೀಡೆಗಳು, ಆಟಗಳು, ಇತರೆ ಚಟುವಟಿಕೆಗಳು ಉದ್ವೇಗ, ಖಿನ್ನತೆಗಳಂತಹ ಮಾನಸಿಕ ಸಮಸ್ಯೆಗಳನ್ನ ದೂರವಿಡಲು ಅತ್ಯಂತ ಸಹಕಾರಿ. ದೈಹಿಕ ಶಿಕ್ಷಣ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದರಿಂದ ಮಾನಸಿಕ ಸುಸ್ಥಿತಿಯನ್ನು ಕಾಪಾಡಿಕೊಳ್ಳುವುದು ಸುಲಭ. ನೋಡಿ, ಮಾನಸಿಕ ಅಭಿವೃದ್ಧಿ ಅಂದ್ರೆ ಸುಮ್ಮನೆ ಅಲ್ಲ. ಯಾಕೆಂದ್ರೆ ಈ ಕ್ರೀಡೆ ಅನ್ನೋದು ಹಲವಾರು ರೀತಿಯ ನಿಮಗೆ ಒಂದು ರೀತಿಯ ಇದು ಕೊಡುತ್ತೆ, ನಿಮಗೆ ಧೈರ್ಯ, ಆಮೇಲೆ ಏನು ಅಂದ್ರೆ ಯಾವ ರೀತಿ ನಾವು ಫೇಸ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ ಅಲ್ವಾ. ಈಗ ಕೆಲವರು ಒಂದು ಏನೋ ಸಣ್ಣ ಒಂದು ಚೇಷ್ಟೆ ಮಾಡಿದ್ರು ಕೂಡ ಅದನ್ನ ಮನಸ್ಸಿಗೆ ತಗೊಂಡು ಅವನು ಬೈಯೋದು, ರೇಗೋದು, ಮನಸ್ಸನ್ನ ಒಂದು ರೀತಿ ಕುಗ್ಗಿಸ್ಕೊಂಡು ಬೇಜಾರನ್ನು ಕುತ್ಕೊಳ್ಳೋದು, ಇವೆಲ್ಲ ಆಗ್ತಿರ್ತವೆ. ಅದಕ್ಕೆ ಔಷಧಿ ಬೇಡವಾ? ನೀನು ಚೇಂಜ್ ಆಗೋದು ಬೇಡವಾ? ಅದೇ ರೀತಿ ನೀನು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿದಾಗ ಎಲ್ಲ ಮಕ್ಕಳೊಡನೆ ಆಟ ಆಡೋದು, ಅಲ್ಲಿ ಗೆಲುವು ಸೋಲು, ಆಮೇಲೆ ಆಟದಲ್ಲಿ ಬರುವಂತಹ ಸನ್ನಿವೇಶಗಳಿಗೆ ಒಪ್ಕೊಳ್ಳೋದು, ಹಿಂಜರಿಕೆ, ಮನಸ್ಸಿನಲ್ಲಿ ಮಾನಸಿಕ ಅಭಿವೃದ್ಧಿನೂ ನೋಡಿದ್ವಿ. ಮುಂದಿನ ಲಾಭ ಯಾವುದು ಅಂತಂದ್ರೆ ಬೌದ್ಧಿಕ ಬೆಳವಣಿಗೆಗೆ ಪೂರಕವಾಗಿರುತ್ತದೆ. ಬೌದ್ಧಿಕ ಬೆಳವಣಿಗೆ, ಬೌದ್ಧಿಕ ಬೆಳವಣಿಗೆ ಪೂರಕವಾಗಿರುತ್ತದೆ. ಅಂದ್ರೆ ಬೌದ್ಧಿಕವಾಗಿ ಅಂದ್ರೆ ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ನಮ್ಮ ಬುದ್ಧಿಶಕ್ತಿ ತೀಕ್ಷ್ಣಗೊಳ್ಳಲು ಅನುಕೂಲವಾಗುತ್ತದೆ. ಅಂದ್ರೆ ನೀವು ಹೆಚ್ಚು ಇದರಲ್ಲಿ ಭಾಗವಹಿಸಿದ್ರೆ ಬುದ್ಧಿಶಕ್ತಿಯೂ ಕೂಡ ಬಹಳಷ್ಟು ತೀಕ್ಷ್ಣತೆಯನ್ನ ಹೊಂದಿರುತ್ತೆ. ಕೆಲವರು ಡಲ್ ಆಗಿರ್ತಾರೆ, ಏನೋ ಅಂತ ಮಾತಾಡ್ತಾರೆ, ಒಂದು 5 ಸೆಕೆಂಡ್ ಬಿಟ್ಟು ಹೇಳಿ ಸರ್ ಈ ಪ್ರಶ್ನೆ ಉತ್ತರ ಹೇಳಪ್ಪ ಸರ್ ಅಂತ ಇಲ್ಲ, ನನಗೆ ಯಾವಾಗೋ ನೆನಪು ಮಾಡ್ಕೊಳ್ಳೋದು ಅವೆಲ್ಲ ಆಗಬಾರ್ದು. ಅಂದ್ರೆ ನಾವು ಕರೆದ ತಕ್ಷಣ ಕೂಗಿದ ತಕ್ಷಣ ರೆಸ್ಪಾನ್ಸ್ ಮಾಡೋದು, ಹೇಳಿ ಸರ್ ಅಂತ ಚುರುಕುತನ ಬರಬೇಕು ನಿಮಗೆ. ಅಂದ್ರೆ ನೀವು ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸ್ತಿರ್ಬೇಕು. ಅವಾಗ ನಿಮ್ಮ ಬುದ್ಧಿಮಟ್ಟಲು ಕೂಡ ತೀಕ್ಷ್ಣಗೊಳ್ಳುತ್ತೆ, ಚುರುಕಾಗುತ್ತೆ, ಇಂಪ್ರೂವ್ ಆಗ್ತೀರಾ. ಮಾನಸಿಕ ಅಭಿವೃದ್ಧಿ ಕೂಡ ದೈಹಿಕ ಅಭಿವೃದ್ಧಿಯ ಜೊತೆಗೆ ಮಾನಸಿಕ ಅಭಿವೃದ್ಧಿನೂ ಕೂಡ ಹೆಚ್ಚಾಗುತ್ತೆ. ಇನ್ನ ಇದರಲ್ಲಿ ಸಿಗುವ ಅನುಭವಗಳು ಬಹಳ ಮುಖ್ಯ. ನೀವು ದೈಹಿಕ ಶಿಕ್ಷಣದಲ್ಲಿ ಸಿಗುವಂತಹ ಅನುಭವಗಳು, ಕ್ರೀಡಾ ಆಟಗಳಲ್ಲಿ ಭಾಗವಹಿಸುವುದರಿಂದ ಸಿಗುವಂತ ಅನುಭವಗಳು ನಿಮ್ಮ ಮನಸ್ಸಿನ ಏಕಾಗ್ರತೆಯನ್ನ ಹೆಚ್ಚಿಸುತ್ತೆ. ಈಗ ಯಾವುದೇ ಒಂದು ಉದಾಹರಣೆ, ಯಾವುದೇ ಒಂದು ಆಟ ಆಡ್ತಿರ್ತೀರಿ, ಉದಾಹರಣೆ ವಾಲಿಬಾಲ್ ಆಡ್ತಿರ್ತೀರಿ ಅಲ್ವಾ, ಅಲ್ಲೆಲ್ಲ ಏನಾಗುತ್ತೆ ಅಂದ್ರೆ ನಿಮ್ಮ ಮನಸ್ಸಿನ ಏಕಾಗ್ರತೆ ಎಲ್ಲಿರುತ್ತೆ? ಯಾರ ಮೇಲೆ ಇರುತ್ತೆ? ಆಟದ ಮೇಲೆ. ಆಟದಲ್ಲಿ, ಅದರಲ್ಲೂ ಬಾಲಿಂಗ್ ಇರುತ್ತಲ್ವಾ, ವಾಲಿಬಾಲ್ ಆ ಕಡೆ ಹೊಡಿತಾರೆ, ಯಾವ ಕಡೆ ಬರುತ್ತೆ ಬಾಲು, ಆ ಬಾಲನ್ನೇ ನೋಡ್ತಾ ಇರ್ತೀರಿ ಅಲ್ವಾ. ಆ ಬಾಲ್ ಹೆಂಗ್ ಬಂದ್ರೆ ನಾನು ಹೆಂಗ್ ಹೊಡಿಬೇಕು ಅನ್ನೋದು ನಿಮ್ಮ ಮನಸ್ಸು ಯೋಚನೆ ಮಾಡ್ತಿರುತ್ತೆ. ಅಲ್ಲಿ ನಿಮ್ಮ ಬುದ್ಧಿ ತೀಕ್ಷ್ಣ ಮಾಡ್ತಿರುತ್ತೆ. ನಾವು ಯಾವ ರೀತಿ ಗೆಲ್ಲಬೇಕು ಅವ್ರ ಮೇಲೆ, ಅವ್ರು ಯಾವ ರೀತಿ ಆಡ್ತಿದ್ದಾರೆ, ನಾವು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋ ಒಂದು ಯೋಚನಾ ಶಕ್ತಿ ನಿಮ್ಮಲ್ಲಿ ಬೆಳೆಯುತ್ತೆ. ಇನ್ನ ಸಮಸ್ಯೆ ಬಗೆಹರಿಸುವ ಕೌಶಲ್ಯ ಬೆಳೆಯುತ್ತದೆ. ಅಂದ್ರೆ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಅದನ್ನ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು, ಅದಕ್ಕೆ ಯಾವ ರೀತಿ ಪರಿಹಾರ ಕಂಡುಕೋಬೇಕು ಅನ್ನೋದು ಕೂಡ ನಿಮ್ಮ ಶಕ್ತಿ ಹೆಚ್ಚುತ್ತೆ. ನಿಮಗೆ ಅದು ಪ್ರೌಢಿಮೆ ಬರುತ್ತೆ. ಈ ಎಲ್ಲಾ ಸಾಮರ್ಥ್ಯಗಳು ಹೆಚ್ಚುವುದರಿಂದ ವಿದ್ಯಾರ್ಥಿಗಳು ಇತರೆ ಶೈಕ್ಷಣಿಕ ವಿಷಯಗಳನ್ನು ಕಲಿಯಲು ಸನ್ನದ್ಧರಾಗುತ್ತಾರೆ. ಅಂದ್ರೆ ಇವೆಲ್ಲವೂ ನಿಮ್ಮಲ್ಲಿ ಮೈಗೂಡಿಸ್ಕೊಂಡ್ರೆ ಬಂದ್ರೆ ಇತರೆ ವಿಷಯಗಳನ್ನು ಕೂಡ ನೀವು ತಿಳ್ಕೊಳ್ಳಲು ಕಲಿಯಲು ಬಹಳಷ್ಟು ಸುಲಭವಾಗುತ್ತೆ. ಹೆಚ್ಚಿನದಾಗಿ ಆಸಕ್ತಿಯಿಂದ ಭಾಗವಹಿಸುತ್ತಾ ಸ್ವಯಂ ಅಭಿವ್ಯಕ್ತಿ ಹಾಗೂ ಸದಾಭಿಪ್ರಾಯಗಳಿಗೆ ವಿದ್ಯಾರ್ಥಿಗಳಲ್ಲಿ ಎಂದೆಂದೂ ಕೊರತೆ ಉಂಟಾಗಲಾರದು. ಅಂದ್ರೆ ಸ್ವಯಂ ಅಭಿವ್ಯಕ್ತಿ, ಸದಾಭಿಪ್ರಾಯ ಅಂದ್ರೆ ಸ್ವಯಂ ಅಭಿವೃದ್ಧಿ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಅಭಿಪ್ರಾಯಗಳನ್ನ ಮಂಡಿಸೋದು.
ಪರಸ್ಪರ ಜೊತೆ ಎಲ್ಲರೊಡನೆ ಕೂಡಿ ಬಾಳೋದು, ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಆಟ ಆಡೋದು, ಗೊತ್ತಾಯ್ತಾ? ವಿದ್ಯಾರ್ಥಿ ಜೀವನವನ್ನ ಕಳೆಯುವುದು, ಇಷ್ಟೆಲ್ಲ ಒಂದು ಈ ಬೌದ್ಧಿಕ ಬೆಳವಣಿಗೆಯಲ್ಲಿ ಸಿಗ್ತವೆ. ಇನ್ನ ಮುಂದಿನದು ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಬೆಳೆಸುತ್ತದೆ. ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ, ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವ ಅಂದ್ರೆ ಸಮಾಜದಲ್ಲಿ ಹೊಂದಿಕೊಳ್ಳುವ ಮನೋಭಾವನೆಯನ್ನ ಬೆಳೆಸುತ್ತದೆ. ವಿದ್ಯಾರ್ಥಿಗಳು ದೈಹಿಕ ಶಿಕ್ಷಣ ಪ್ರಯೋಜನದಿಂದ, ದೈಹಿಕ ಶಿಕ್ಷಣದಲ್ಲಿ ಭಾಗವಹಿಸುವುದರಿಂದ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಆರೋಗ್ಯಕರವಾದ ವಾತಾವರಣ ಅಲ್ಲಿ ಉಂಟಾಗುತ್ತೆ. ಅಂದ್ರೆ ಎಲ್ಲರೂ ಕೂಡ ಭಾಗವಹಿಸೋದ್ರಿಂದ ಎಲ್ಲರಲ್ಲೂ ಕೂಡ ಹೊಸ ಚೈತನ್ಯ, ಉತ್ಸಾಹ, ಒಳ್ಳೆಯ ಆರೋಗ್ಯಕರವಾದ ದೇಹ, ಸದೃಢ ಮನಸ್ಸು ಎಲ್ಲರಲ್ಲೂ ಬೆಳೆದಾಗ ಆರೋಗ್ಯಕರ ಸಮಾಜ ಅಲ್ಲಿ ನಿರ್ಮಾಣ ಆಗುತ್ತೆ. ಇನ್ನ ಸಹಕಾರ ಮನೋಭಾವನೆಗಳನ್ನು ರೂಢಿಸಿಕೊಂಡು ಗುಂಪು ಚಟುವಟಿಕೆಗಳಲ್ಲಿ ತೊಡಗಲು ಅವಕಾಶ ಸೃಷ್ಟಿಯಾಗುತ್ತವೆ. ಅಂದ್ರೆ ಏನಪ್ಪಾ ಅಂತಂದ್ರೆ ನೀವು ಸಹಕಾರ ಮನೋಭಾವನೆಗಳನ್ನ ಬೆಳೆಸ್ಕೊಂಡ್ರೆ ಪರಸ್ಪರ ವಿದ್ಯಾರ್ಥಿಗಳ ನಡುವೆ ಎಲ್ಲರಲ್ಲೂ ನಾವೆಲ್ಲ ಒಂದೇ ಮನೋಭಾವನೆ ಬೆಳೆಸ್ಕೊಂಡ್ರೆ ನೀವು ಗುಂಪು ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಭಾಗವಹಿಸ್ತೀರಾ ಅಲ್ವಾ? ಯಾರಾದ್ರೂ ಅಲ್ಲಿ ಬಹಳಷ್ಟು ಜನ ಅಂದ್ರೆ ನಾನು ಒಬ್ಬ ಅದರಲ್ಲಿ ಸೇರ್ಕೊಂಡು ಅವ್ರ ಜೊತೆಗೆ ಕೆಲಸ ಮಾಡಬೇಕು, ಅವ್ರ ಜೊತೆಗೆ ಆಟ ಆಡಬೇಕು ಅನ್ನೋ ಒಂದು ಮನೋಭಾವನೆ ಇದು ಬೆಳೆಸುತ್ತೆ. ಉತ್ತಮ ನಡತೆಯನ್ನು ಬೆಳೆಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಅನುಕೂಲಕರ ಸನ್ನಿವೇಶಗಳು ದೈಹಿಕ ಶಿಕ್ಷಣ ಕಾರ್ಯಕ್ರಮಗಳಲ್ಲಿ ಮೂಡಿ ಬರುತ್ತವೆ. ಅಂದ್ರೆ ನಡತೆ, ಸನ್ನಡತೆ, ಉತ್ತಮ ನಡತೆ ಅನ್ನು ನೀವು ಪಡೆಯಬೇಕು ಅಂತಂದ್ರೆ ಈ ದೈಹಿಕ ಶಿಕ್ಷಣದ ಕಾರ್ಯಕ್ರಮಗಳಲ್ಲಿ ಯಥೇಚ್ಛವಾಗಿ ತೊಡಕೋಬೇಕು. ಅಂದ್ರೆ ಉದಾಹರಣೆ, ಉತ್ತಮ ನಡತೆ ಬರಬೇಕು, ಶಿಸ್ತಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಶಿಸ್ತಾಗಿರ್ಬೇಕು ಅಂದ್ರೆ ಯಾವ್ದು ಭಾಗವಹಿಸ್ಬೇಕು ಹೇಳಪ್ಪ, ಯಾವ್ದು ಭಾಗವಹಿಸ್ಬೇಕಪ್ಪ? ಶಿಸ್ತಾಗಿರ್ಬೇಕಪ್ಪ. ನಾನು ನೀಟಾಗಿ ಓಡಾಡೋದು, ನನ್ನ ಡ್ರೆಸ್ಸು, ನಾನು ಕೊಡುವ ಬಟ್ಟೆ, ನಾನು ಓಡಾಡುವ ಶೈಲಿ ಯಾವ್ದು ಸಿಗುತ್ತೆ? ದೈಹಿಕ ಶಿಕ್ಷಣದಲ್ಲಿ ಸಿಗುತ್ತೆ ಅಲ್ವಾ? ಏನು ಸಿಗುತ್ತೆ ಅಲ್ವಾ? ಯಾಕೆಂದ್ರೆ ನಾವು ದೈಹಿಕ ಶಿಕ್ಷಣದಲ್ಲಿ ನಿಮಗೆ ಒಂದು ಮಾರ್ಚ್ ಪಾಸ್ಟ್ ಅಂತ ಮಾಡ್ತೀವಿ ಅಲ್ವಾ? ಮಾರ್ಚ್ ಪಾಸ್ಟ್ ಅಂದ್ರೆ ಶಿಸ್ತುಬದ್ಧವಾಗಿ ನಡೆಯುವುದು, ಆಯ್ತಾ? ಶಿಸ್ತುಬದ್ಧವಾಗಿ ನಡೆಯುವುದು. ಹಾಗಾಗಿ ಇವನ್ನ ಮಾಡ್ತಾ ಇದ್ದಾಗ ಏನಾಗುತ್ತೆ, ನಿಮ್ಮಲ್ಲಿ ಶಿಸ್ತು ಮೂಡುತ್ತೆ. ಅಲ್ಲಿ ಬಟ್ಟೆಗಳನ್ನ ಸರಿಯಾಗಿ ಹಾಕೊಂಡು ಬರ್ತೀರಾ, ಡಿಸಿಪ್ಲಿನ್ ಇರುತ್ತೆ, ಶುಭ್ರವಾದ ಬಟ್ಟೆಗಳನ್ನ ಹಾಕ್ತೀರಾ, ಡ್ರೆಸ್ ಕೋಡನ್ನ ನೀಟಾಗಿ ಬರ್ತೀರಾ ಅಲ್ವಾ? ಅದಕ್ಕೋಸ್ಕರ ಏನು ಈ ದೈಹಿಕ ಶಿಕ್ಷಣದಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರಿಂದ ನಿಮಗೆ ಒಂದು ಉತ್ತಮವಾದ ಸಂಸ್ಕಾರವೂ ಕೂಡ ಇಲ್ಲಿ ಸಿಗುತ್ತೆ. ಇನ್ನ ಸಮಾಜದಲ್ಲಿ ಎಲ್ಲರೊಡನೆ ಬಾಳುವಂತಹ ಶಕ್ತಿ, ಮಾನಸಿಕ ಸ್ಥೈರ್ಯ ಎಲ್ಲವೂ ಕೂಡ ಇದರಿಂದ ದೊರಕುತ್ತೆ. ನೆಕ್ಸ್ಟ್, ಆರೋಗ್ಯಕರ, ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನ. 6ನೇ ಪಾಯಿಂಟ್, ಆರೋಗ್ಯಕರ, ಕ್ರಿಯಾಶೀಲ, ಶಿಸ್ತುಬದ್ಧ. ಆರೋಗ್ಯ, ಕ್ರಿಯಾಶೀಲ, ಶಿಸ್ತುಬದ್ಧ. ಮಕ್ಕಳೇ, ಆರೋಗ್ಯಕರ, ಕ್ರಿಯಾಶೀಲ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಮಾರ್ಗದರ್ಶನ ಅಂದ್ರೆ ನೀವು ಚಿಕ್ಕ ವಯಸ್ಸಿನಲ್ಲೇ ರೂಢಿಸಿಕೊಂಡಿರುವ ಆರೋಗ್ಯಕರ, ಕ್ರಿಯಾಶೀಲ ಜೀವನ ಕ್ರಮವು ವಿದ್ಯಾರ್ಥಿಗಳ ಜೀವನದಲ್ಲಿ ಮುಂದುವರಿಯುವುದು. ಅಂದ್ರೆ ನೀವೇನು ಸಣ್ಣ ಮಗುವಿನಿಂದ ನಿಮ್ಮ ವಿದ್ಯಾರ್ಥಿ ಜೀವನ ಎಲ್ಲಿ ಸ್ಟಾರ್ಟ್ ಆಗುತ್ತೆ? 1ನೇ ತರಗತಿಯಿಂದಲೇ ಸ್ಟಾರ್ಟ್ ಆಗುತ್ತೆ. ಆವಾಗಿಂದಲೇ ನೀವು ಇದನ್ನೆಲ್ಲ ರೂಢಿಸ್ಕೊಂತ ಬಂದ್ರೆ ಇದು ನಿಮ್ಮ ಜೀವನ ಪರ್ಯಂತ ಮುಂದುವರಿದ ಭಾಗವಾಗುತ್ತೆ. ಆಯ್ತಾ? ಇದನ್ನ ನೀವು ಮುಂದಿನ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ತೀರಿ.
ಆರೋಗ್ಯವಂತ ನಾಗರಿಕರ ನಿರ್ಮಾಣವಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಂದ್ರೆ ಇದನ್ನ ನೀವು ದಿನನಿತ್ಯ ಅನುಸರಿಸಬೇಕು. ದೈಹಿಕ ಶಿಕ್ಷಣ ಚಟುವಟಿಕೆಗಳನ್ನ ನೀವು ಭಾಗವಹಿಸೋದು, ಅದನ್ನ ವ್ಯಾಯಾಮಗಳನ್ನು ಮಾಡೋದ್ರಿಂದ ಇದು ನಿಮಗೆ ಜೀವನ ಪರ್ಯಂತ ಲಾಭವನ್ನೇ, ಆರೋಗ್ಯಕರ ಲಾಭವನ್ನ ನೀಡುತ್ತೆ. ಇದರಲ್ಲಿ ಯಾವುದೇ ಸಂದೇಹವಿಲ್ಲ. ಕ್ರೀಡೆಗಳು, ಆಟಗಳೆಲ್ಲವೂ ಜೀವನದ ಅವಿಭಾಜ್ಯ ಅಂಗವಾಗಿರುತ್ತವೆ. ಕ್ರೀಡೆಗಳು ಮತ್ತು ಆಟೋಟಗಳು ಜೀವನದ ಅವಿಭಾಜ್ಯ ಅಂಗಗಳು. ವಿದ್ಯಾರ್ಥಿ ಜೀವನದಲ್ಲಿ ಆಟೋಟಿಲ್ಲ. ವಿದ್ಯಾರ್ಥಿ ಜೀವನದ ನಂತರ ನಿಮ್ಮ ಮುಂದಿನ ಜೀವನದಲ್ಲೂ ಕೂಡ ನೀವು ನಿತ್ಯ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಿದ್ದರೆ ಇದು ನಿಮಗೆ ಜೀವನದ ಪರ್ಯಂತವೂ ಕೂಡ ಒಳ್ಳೆಯ ಆರೋಗ್ಯ, ಒಳ್ಳೆಯ ಸಂಸ್ಕಾರ, ಮನಸ್ಸು ಕೂಡ ಏಕಾಗ್ರತೆ ಎಲ್ಲವೂ ಕೂಡ ನಿಮಗೆ ಲಾಭವಾಗಿ ದೊರೆಯುತ್ತೆ. ಇನ್ನ ಕ್ರೀಡಾ ಮನೋಭಾವನೆಯನ್ನ ಕಲಿಸುತ್ತೆ. ಮುಂದಿನದು ಕ್ರೀಡಾ ಮನೋಭಾವನೆ. ಏನು ಕ್ರೀಡಾ ಮನೋಭಾವನೆ? ಆಟೋಟಗಳಲ್ಲಿ ಭಾಗವಹಿಸೋದ್ರಿಂದ ಅಲ್ಲಿ ಸೋಲು ಮತ್ತು ಗೆಲುವು ಇರುತ್ತೆ. ಯಾರಾದ್ರೂ ಗೆಲ್ಲಲೇಬೇಕು, ಯಾರಾದ್ರೂ ಸೋಲಲೇಬೇಕು. ಅದನ್ನ ಸಮದೃಷ್ಟಿಯಲ್ಲಿ ನೋಡುವಂತ ಶಕ್ತಿ ಕ್ರೀಡಾಪಟುಗಳಿಗೆ ಬರುತ್ತೆ. ಇನ್ನು ಕೆಲವರಿಗೆ ಯಾರಾದ್ರೂ ಗೆದ್ರೆ ಅಂದ್ರೆ ಅವ್ರಿಗೆ ತಗೊಳಕ್ಕಾಗಲ್ಲ, ನಾನು ಸೋತು ಬಿಟ್ಟಲ್ಲ. ಇನ್ನು ಕೆಲವರು ಗೆದ್ದರು, ಸೋತರ ನೋಡಿ ಟೀಸ್ ಮಾಡೋದು, ಅವ್ರನ್ನ ಅವಹೇಳನ ಮಾಡೋದು, ಈ ಅಳಸೋದು ಮಾಡೋದು ಅಲ್ವಾ? ಆ ಭಾವನೆ ಎಲ್ಲ ದೊಡ್ಡದಾಗುತ್ತೆ. ಕ್ರೀಡೆಗಳಲ್ಲಿ ಭಾಗವಹಿಸೋದ್ರಿಂದ ಸಮದೃಷ್ಟಿಯಲ್ಲಿ ಯಾರೇ ಗೆಲ್ಲಿ ಯಾರೇ ಸೋಲಿ ಅದು ಆಟಕ್ಕೆ ಮಾತ್ರ ಸೀಮಿತ ಅನ್ನೋ ಒಂದು ದೃಷ್ಟಿ, ಮನೋಭಾವನೆ ನಿಮ್ಮಲ್ಲಿ ಬೆಳೆಯುತ್ತೆ. ಸುಖ ದುಃಖಗಳನ್ನ ನೀವು ಮುಂದೆ ಜೀವನದಲ್ಲೂ ಕೂಡ ಎದುರಿಸಲು ನೀವು ಶಕ್ತಿವಂತರಾಗ್ತೀರಾ. ಈ ಕ್ರೀಡೆಯಲ್ಲಿ ಹೆಂಗೆ ನೀವು ಎದುರಿಸ್ತೀರೋ ಅದೇ ರೀತಿ ಜೀವನದಲ್ಲೂ ಕೂಡ ಸುಖ ಹಾಗೂ ದುಃಖಗಳು ಬಂದೇ ಬರ್ತಾವೆ, ಕಷ್ಟ ಸುಖಗಳು ಬಂದೇ ಬರ್ತಾವೆ. ಅವನ್ನ ಎದುರಿಸುವಂತ ಶಕ್ತಿಯು ಕೂಡ ಇದರಿಂದ ನಿಮಗೆ ದೊರಕುತ್ತೆ. ಇನ್ನ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಳ್ಳಲು ಅವಕಾಶ ಕಲ್ಪಿಸುತ್ತದೆ. ನೈತಿಕತೆ ಮತ್ತು ಹೊಣೆಗಾರಿಕೆಗಳಂತಹ ಗುಣಗಳು ದೈಹಿಕ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಕಂಡುಬರುವುದು. ಅಂದ್ರೆ ಈ ನಾಯಕತ್ವ ಗುಣ ಅಂದ್ರೆ ನನಗೆ ಏನ್ ಕೊಟ್ಟರು ನಾನು ಮಾಡ್ತೀನಪ್ಪ, ನಾನು ಎಲ್ಲರೂ ಮುನ್ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಮನೋಭಾವನೆ ಕೂಡ ನಿಮ್ಮಲ್ಲಿ ಸ್ಥೈರ್ಯ ಎಲ್ಲವೂ ಬರುತ್ತೆ. ಅದೇ ರೀತಿಯಾಗಿ ನಿಮಗೆ ವಹಿಸುವ ಜವಾಬ್ದಾರಿಗಳನ್ನು ಕೂಡ ನಿಷ್ಠೆಯಿಂದ ಮಾಡುವಂತಹ ಶಕ್ತಿಯು ಕೂಡ ನಿಮಗೆ ಇದರಿಂದ ದೊರಕುತ್ತೆ. ಇನ್ನ ಮುಂದಿನ ಲಾಭ, ಅನಾವಶ್ಯಕ ಮಾನಸಿಕ ಒತ್ತಡಗಳನ್ನು ದೂರ ಮಾಡಲು ಸಹಕರಿಸುತ್ತದೆ. ನಿಮಗೆ ಮಾನಸಿಕ ಒತ್ತಡ ನೋಡ್ರಿ, ಮನಸ್ಸಿನ ಆರೋಗ್ಯವು ಕೂಡ ಬಹಳಷ್ಟು ಮುಖ್ಯ. ಅನಾವಶ್ಯಕ ಮಾನಸಿಕ ಒತ್ತಡ ನೋಡಿ ವಿದ್ಯಾರ್ಥಿಗಳೇ, ಅನಾವಶ್ಯಕ ಮಾನಸಿಕ ಒತ್ತಡಗಳಿಂದ ದೂರವಿಡಲು ಸಹಕಾರಿಯಾಗುತ್ತದೆ. ಅಂದ್ರೆ ನೀವು ಪ್ರೌಢಾವಸ್ಥೆಯ ವಿದ್ಯಾರ್ಥಿಗಳು ಅನಾವಶ್ಯಕ ಮಾನಸಿಕ ಒತ್ತಡಗಳಿಂದ ಹೊರಬರುತ್ತಾರೆ. ಕ್ರಮೇಣ ಅವರು ಅಂತಹ ಒತ್ತಡಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಕಲಿಯುತ್ತಾರೆ. ಅಂದ್ರೆ ನಿಮಗೆ ಹಲವಾರು ರೀತಿಯ ಒತ್ತಡಗಳು ಬರ್ತವೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಒತ್ತಡಗಳು ಜಾಸ್ತಿನೇ ಇರುತ್ತೆ ಅಲ್ವಾ? ಯಾಕೆಂದ್ರೆ ಕಲಿಕೆ, ನೀವು ವಿದ್ಯಾರ್ಥಿ ಜೀವನದಲ್ಲಿ ಕಲಿಕೆನೇ ಮುಖ್ಯ ತಾನೆ. ಆವಾಗ ಓದುವಂತಹ ಸಂದರ್ಭಗಳಲ್ಲಿ, ಪಾಠ ಕೇಳುವಂತಹ ಸಂದರ್ಭಗಳಲ್ಲಿ, ಪಾಠವನ್ನು ಅರ್ಥವಾಗುವಂತಹ ಸಂದರ್ಭಗಳಲ್ಲಿ ಮಾನಸಿಕ ಒತ್ತಡಗಳಿಗೆ, ಮಾನಸಿಕ ಖಿನ್ನತೆಗಳಿಗೆ ಒಳಗಾಗ್ತೀರಾ. ನನಗೆ ಯಾಕಪ್ಪ ಅರ್ಥ ಆಗ್ತಿಲ್ಲ, ನನಗೆ ಯಾಕಪ್ಪ ಗೊತ್ತಾಗ್ತಿಲ್ಲ, ನನಗೆ ಯಾಕೆ ಕಲಿಯಕ್ಕೆ ಗೊತ್ತಿಲ್ಲ ಅನ್ನೋದು ಮಾನಸಿಕ ಒತ್ತಡಕ್ಕೆ ದೂಡಿ ಬರುತ್ತೆ. ನೀವು ಸರಿಯಾಗಿ ಈ ಮನೆಯದ ವ್ಯಾಯಾಮಗಳನ್ನು ಮಾಡೋದ್ರಿಂದ, ದೈಹಿಕ ಶಿಕ್ಷಣದಲ್ಲಿ ತೊಡಗೋದ್ರಿಂದ, ಕ್ರೀಡೆಗಳಲ್ಲಿ ಭಾಗವಹಿಸೋದ್ರಿಂದ ನಿಮ್ಮ ಮನಸ್ಸು ಇಂತಹ ಮಾನಸಿಕ ಒತ್ತಡಗಳನ್ನೆಲ್ಲ ದೂರ ಮಾಡಿ ಎಲ್ಲವನ್ನೂ ಕೂಡ ನಿಮಗೆ ಅರ್ಥೈಸುತ್ತೆ. ಪಾಠವನ್ನು ಕೂಡ ಗ್ರಹಿಸುವಂತ ಶಕ್ತಿಯನ್ನ ಆ ಮನಸ್ಸಿಗೆ ನೀಡುತ್ತೆ. ಇನ್ನ ಕ್ರೀಡೆಗಳಿಂದ ರೋಮಾಂಚನ ಕ್ಷಣಗಳು ಒತ್ತಡ ನಿರ್ವಹಣೆಗೆ ಸಹಕಾರಿ. ನೋಡಿ, ಆಟಗಳಲ್ಲಿ ಭಾಗವಹಿಸಬೇಕಾದ್ರೆ ಆಟಗಾರರಿಗೆ ಕೆಲವು ನೋಡ್ತಾ ಇರುತ್ತೆ, ಆಟ ಆಡ್ಬೇಕಾದ್ರೆ ಬಹಳಷ್ಟು ಎಂಜಾಯ್ ಮಾಡ್ತಿರ್ತಾರೆ ಅಲ್ವಾ? ಕೇಕೆ ಹೊಡೆಯೋದು, ಮತ್ತೆ
ಗೆಲ್ಲುವಂತ ಹುಮ್ಮಸ್ಸು ಅಲ್ವಾ, ಆ ರೋಮಾಂಚನ ಕ್ಷಣಗಳು ಅವರನ್ನ ಮಾನಸಿಕ ಒತ್ತಡತೆ ಬೇರೆ ಒತ್ತಡಗಳಿಂದ ಹೊರತರುತ್ತೆ, ದೂರ ದಬ್ಬುತ್ತೆ. ಇನ್ನ ಬಿಡುವಿನ ವೇಳೆಯ ಸದುಪಯೋಗಕ್ಕೆ ಮಾರ್ಗೋಪಾಯಗಳನ್ನ ಸೂಚಿಸುತ್ತದೆ. ಬಿಡುವಿನ ವೇಳೆಯ ಸದುಪಯೋಗ ನೋಡಿ ಮಕ್ಕಳೇ, ಬಿಡುವಿನ ವೇಳೆ ಸದುಪಯೋಗವನ್ನ ಪಡಿಸ್ಕೋಬಹುದು. ಯಾವ ರೀತಿ? ನಿಮಗೆ ಒಂದು ತರಗತಿ ಇರುತ್ತೆ, ಇನ್ನೊಂದು ತರಗತಿ ಬಿಡುವು ಇರುತ್ತೆ. ಆಗ ನೀವು ಯಾವ ರೀತಿಯನ್ನ ನಾವು ಉಪಯೋಗಿಸಬೇಕು, ಸದುಪಯೋಗ ಪಡಿಸ್ಕೋಬೇಕು? ಬಿಡುವಿನ ವೇಳೆಯ ಸದುಪಯೋಗ ಶಾಲೆಯಲ್ಲಿ ಆಗಿರ್ಬೋದು ಅಥವಾ ಮನೆಯಲ್ಲೇ ಆಗಿರ್ಬೋದು ಅಲ್ವಾ. ಈಗ ವೃತ್ತ ಸುಮ್ಮನೆ ಕೂತ್ಕೊಂಡ್ರೆ ಹಲವಾರು ರೀತಿಯ ಯೋಚನೆಗಳು ತಲೆ ಬರ್ತವೆ ಅಲ್ವಾ, ಬೇಜಾರು ಅಂತ ಅನ್ಸುತ್ತೆ. ಅದೇ ನೀವು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಡುವಿದೆ ಅಂದಾಗ ಅದರ ಸದುಪಯೋಗವನ್ನ ಪಡಿಸ್ಕೋಬಹುದು. ಯಾವುದರ ಮೂಲಕ? ಕ್ರೀಡೆ ಆಡುವುದರ ಮೂಲಕ, ದೈಹಿಕ ಶಿಕ್ಷಣ ಕ್ರಿಯೆಗಳನ್ನ ಮಾಡೋದ್ರಿಂದ, ಹೊರಗೆ ಯಾವ ರೀತಿಯಾದರೂ ದೈಹಿಕ ಶಿಕ್ಷಣ ಹಲವಾರು ವ್ಯಾಯಾಮಗಳನ್ನು ಮಾಡೋದ್ರಿಂದ ಅಥವಾ ಆಟಗಳಲ್ಲಿ ಭಾಗವಹಿಸೋದ್ರಿಂದ ಹಲವಾರು ರೀತಿಯ ಲಾಭಗಳನ್ನ ಇದರಿಂದ ನಾವು ಬಿಡುಗಡೆಯ ಸದುಪಯೋಗವನ್ನ ನಾವು ಮಾಡ್ಕೋಬಹುದು ಅಲ್ವಾ. ನಿಮಗೆ ಬೇಜಾರಲ್ಲದೆ ಇರಲ್ಲ, ಯಾವಾಗಲೂ ಖುಷಿಯಿಂದ ಇರ್ತೀರಿ. ಇನ್ನ ಮುಂದಿನ ಲಾಭ ಸೂಕ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ. ಸೂಕ್ತ ಪ್ರತಿಭೆಯ ಪ್ರದರ್ಶನಕ್ಕೆ ಅವಕಾಶ. ಎಲ್ಲ ವಿದ್ಯಾರ್ಥಿಗಳಲ್ಲೂ ಒಂದೊಂದು ಪ್ರತಿಭೆ ಇರುತ್ತೆ, ಅದನ್ನು ನಾವು ಹೊರಗೆ ತೋರಿಸಲ್ಲ ಅಲ್ವಾ. ಎಲ್ಲರೂ ಅವರದೇ ಆದಂತಹ ಪ್ರತಿಭೆಗಳು ಸೂಕ್ತವಾಗಿರ್ತವೆ. ಅವರು ಯಾವಾಗಲೂ ಅಚಾನಕ್ಕಾಗಿ ಇದಾಗಿ ನಾವು ನೋಡಿದಾಗ ಗೊತ್ತಾಗ್ತದೆ, ಇನ್ನೊಂದು ಈ ಪ್ರತಿಭೆ ಇದೆಯಲ್ಲ, ಎಷ್ಟು ಚೆನ್ನಾಗಿ ಆಡ್ತೀಯ, ಎಷ್ಟು ಚೆನ್ನಾಗಿ ಓದ್ತೀಯ, ಎಷ್ಟು ಚೆನ್ನಾಗಿ ಬರೀತೀಯ, ನನಗೆ ಗೊತ್ತೇ ಇರಲಿಲ್ಲ ಅಲ್ವಾ. ಅದನ್ನು ನಾವು ಈಗಲೇ ಕಂಡುಹಿಡಿಯಬಹುದು. ಈ ದೈಹಿಕ ಶಿಕ್ಷಣದಿಂದ ಯಾರಲ್ಲಿ ಯಾವ ಪ್ರತಿಭೆ ಇದೆ ಅನ್ನೋದನ್ನ ನಾವು ಕಂಡುಹಿಡಿಯಬಹುದು. ಪ್ರತಿಯೊಬ್ಬರಲ್ಲೂ ಸೂಕ್ತ ಪ್ರತಿಭೆಗಳು ಇರುತ್ತವೆ. ಅದನ್ನು ಸರಿಯಾದ ರೀತಿಯಲ್ಲಿ ಹೊರಹಾಕಲು ವೇದಿಕೆ ಅವಶ್ಯಕ. ಅಂದ್ರೆ ನಿಮ್ಮಲ್ಲಿ ಪ್ರತಿಭೆಯನ್ನ ಹೊರಹಾಕಕ್ಕೆ ನಿಮಗೆ ಅವಕಾಶ ಕೊಡಬೇಕು ಅಲ್ವಾ. ಪ್ರತಿಯೊಬ್ಬರಿಗೂ ಅವರವರೇ ಆದಂತಹ ಪ್ರತಿಭೆಗಳು ಇರ್ತಾರೆ. ನೀವು ಬಹಳ ಚೆನ್ನಾಗಿ ಗುಣ ಬರೀತೀಯ ಅಲ್ವಾ, ನೀವು ಬಹಳ ಗುಣ ಬರೀತೀಯ ಅಂತ ಗೊತ್ತಾಗತ್ತೆ ಯಾವಾಗ? ಎಲ್ಲರೂ ಕಾಂಪಿಟೇಷನ್ ಇರ್ತಾರೆ, ಎಲ್ಲರೂ ಒಂದು ಪತ್ರ ಲೇಖನೋ ಪ್ರಬಂಧ ಸ್ಪರ್ಧೆನೋ ರೈಟಿಂಗ್ ಸ್ಕಿಲ್ ಅದನ್ನು ನಾವು ಕೊಟ್ಟಾಗ ಅವಾಗ ಗೊತ್ತಾಗುತ್ತೆ, ಓ ನಿನ್ನಲ್ಲಿ ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಬರೀತೀಯ. ಈಗ ಕೆಲವರಲ್ಲಿ ಕನ್ನಡ ಬಹಳ ಚೆನ್ನಾಗಿ ಆಡ್ತಿರ್ತಾರೆ, ಅವಾಗ ನಮ್ಗೆ ಗೊತ್ತಾಗದೆ ಹೇಗೆ? ಇಲ್ಲಿ ನಾವು ಈ ಹಾಡಿನ ಸ್ಪರ್ಧೆಯನ್ನ, ಗೀತಗಾಯನ ಸ್ಪರ್ಧೆ ಅಂತಾಗ ಅವಾಗ ಆ ಪ್ರತಿಭೆ ಯಾರು ಚೆನ್ನಾಗಿದೆ ಹೇಳ್ತಾರೆ ಅನ್ನೋದನ್ನ ನಾವು ಕಂಡುಹಿಡಿಯಬಹುದು. ಇನ್ನು ಉತ್ತಮ ದೇಹದಾಢ್ಯತೆ ಅಭಿವೃದ್ಧಿಪಡಿಸಿಕೊಂಡಲ್ಲಿ ಉತ್ತಮ ಕ್ರೀಡಾಪಟುಗಳಾಗಿ ಹೊರಹೊಮ್ಮಬಹುದು. ಕ್ರೀಡೆಯನ್ನು ವೃತ್ತಿಯನ್ನಾಗಿ ಆಯ್ಕೆ ಮಾಡಿಕೊಳ್ಳಲು ಅವಶ್ಯಕ ಜ್ಞಾನ ಮತ್ತು ಅನುಭವಗಳು ದೈಹಿಕ ಶಿಕ್ಷಣದಲ್ಲಿ ಸಕ್ರಿಯವಾಗಿ ತೊಡಗುವುದನ್ನು ಲಭ್ಯವಾಗುತ್ತದೆ. ಅಂದ್ರೆ ಅದೇ ರೀತಿ ಒಳ್ಳೆಯ ಉತ್ತಮ ದೇಹದಾಢ್ಯ, ನೀವು ದೈಹಿಕ ಶಿಕ್ಷಣದಲ್ಲಿ ಸಕ್ರಿಯ ಭಾಗವಹಿಸೋದ್ರಿಂದ ನಿಮಗೆ ಗೊತ್ತಿರುವ ಹಾಗೆ ನಿಮ್ಮ ದೇಹ ಉತ್ತಮ ದೈಹಿಕ ದಾಢ್ಯತೆಯನ್ನ ಪಡೆದಿರುತ್ತೆ. ಒಳ್ಳೆಯ ಗಟ್ಟಿಮುಟ್ಟಾಗಿರ್ತೀರ. ಆ ದೈಹಿಕ ಗಟ್ಟಿಮುಟ್ಟಾಗಿದ್ದಾಗ ನೀವು ಎಲ್ಲ ಕ್ರೀಡೆಗಳನ್ನು, ಕೆಲವು ಕ್ರೀಡೆಗಳನ್ನು ಭಾಗವಹಿಸಿ ನೀವು ಅದನ್ನು ಕೂಡ ಕ್ರೀಡೆಯನ್ನೇ ನಿಮ್ಮ ವೃತ್ತಿಯನ್ನಾಗಿ ಆಯ್ಕೆ ಮಾಡ್ಕೋಬಹುದು, ಅದರಲ್ಲಿ ಸಾಧನೆಯನ್ನ ಮಾಡಬಹುದು. ಇಷ್ಟೆಲ್ಲ ಲಾಭಗಳು ಈ ದೈಹಿಕ ಶಿಕ್ಷಣದಲ್ಲಿ ಸಿಗುತ್ತೆ ಮಕ್ಕಳೇ. ಒಟ್ಟು 10 ರೀತಿಯ ಈ ದೈಹಿಕ ಶಿಕ್ಷಣ ಲಾಭಗಳನ್ನ ನಾವು ಹೇಳಿದ್ವಿ ಅಲ್ವಾ. ಮತ್ತೆ ಏನಾದರೂ ನಿಮಗೆ ಈ
ಪಾಠದಲ್ಲಿ ಯಾವುದೇ ವಿಚಾರಗಳನ್ನ ಪ್ರಶ್ನೆಗಳೇನಾರ ಇದ್ರೆ ಕೇಳ್ಬೋದು ಮತ್ತೆ. ನೋ ಡೌಟ್. ಇನ್ನ ಇದರಲ್ಲಿ ಈ ಪಾಠದಲ್ಲಿ ಹಲವಾರು ರೀತಿಯ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಶಿಕ್ಷಣದ ಮಹತ್ವವನ್ನ ಇದರಲ್ಲಿ ತಿಳಿಸಿರ್ತಾರೆ. ನೀವು ಇದನ್ನು ಅಭ್ಯಾಸ ಮಾಡ್ಕೋಬೇಕು. ಗೊತ್ತಾಯ್ತಾ? ಯಾವ ರೀತಿ ಲಾಭಗಳು ನಮಗೆ ಇದರಿಂದ ಸಿಗ್ತವೆ ಅನ್ನೋದನ್ನ ನಾವು ನೋಡಿದ್ವಿ.